ಹಗಲನ್ನು ತೂಕಕ್ಕೆ ಇಡು, ಕತ್ತಲನ್ನು ಅಳೆದು ನೋಡು, ಸುಮ್ಮನೆ ತರಲೆ ಮಾಡು ಸಾಕು. What is this, Kanta? What is this? I don't like it. I don't like it. ಏನಿದೋಳಿ ಯಾರ್, ಥಿಯೇಟ್ರಿಗೆ ಹೋಗೋಣ ಅಂದ್ರೆ ಯಾವ ಪಿಕ್ಚರು ಚೆನ್ನಾಗಿಲ್ಲ, ಪಾರ್ಕಿಗೆ ಹೋಗೋಣ ಅಂದ್ರೆ ಗರ್ಲ್ ಫ್ರೆಂಡ್ ಆಗಿಲ್ಲ ನನ್ನ ಹತ್ರ ಬ್ಯೂಟಿಫುಲ್ ಆಗಿ, ವಿಧಾನಸೌಧಕ್ಕೆ ಹೋಗೋಣ ಅಂದ್ರೆ ಟೈಟ್ ಸೆಕ್ಯೂರಿಟಿ ನನ್ನನ್ನು ಒಳಗಡೆನೆ ಬಿಡಲ್ಲ ಸಮಥಿಂಗ್ ಕೊಟ್ರು. ಯಾಕೆ ಹಿಂಗೆ ಆಗ್ಬಿಡ್ತಕ್ಕಂತ ನನ್ನ ಟೈಮ ಬ್ಯಾಡ್ ಟೈಮ, ಯಾಕ ನನ್ನ ಟೈಮೇ ಸರಿ ಇಲ್ಲ. ಓಕೆ ಇದೆಲ್ಲ ಇರಲಿ, ನನ್ನ ಟೈಮು ಸರಿ ಇಲ್ಲ ಅಂತ ಸುಮ್ಮನೆ ಕುಂತ್ರೆ ಪಾಪ ನಮ್ಮ ಖಾದಿಗಳ ಕಾಲಿಯನ್ನ ಎಳೆಯೋರು ಯಾರು ಕಾಂತ, ಎಳೆಯೋರು ಯಾರು, ನಮ್ಮ ಪೀಪಲ್ ಕಷ್ಟನ ಕೇಳೋರು ಯಾರು. ಸೊ ಅದಕ್ಕೆ ಇವಾಗ ಟೈಮ್ ಸರಿ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದ್ ಬಿಟ್ಟು ಜಸ್ಟ್ ಕಂಟ್ರಿ ರೌಂಡ್ ಹೊಡ್ಕೊಂಡು ಯಾರ್ಯಾರು ಏನ್ ಹೇಳಿದ್ದಾರೆ, ಸಮಥಿಂಗ್ ಸ್ಪೆಷಲ್ ಏನೇನ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರೋಣ. ನಡಿ ಕಾಂತ ನಡಿ. ಓಕೆ ತರಹಟೆ, ಇವತ್ತು ಯಾರ್ಯಾರು ಏನೇನ್ ಹೇಳಿದ್ದಾರೆ ಪುರಾಣ ಹರಿಕತೆ ಅಂತ ಹೇಳ್ತೀನಿ ಕೇಳ್ರು. ರೋಷನ್ ಬೈ, ಲಾಸ್ಟ್ ಟೈಮ್ ಮೀಟ್ ಆದಾಗ ಅದೇನೋ ಒಂದು ಪಂಚಿಂಗ್ ಡೈಲಾಗ್ ಹೊಡೆದ್ರಲ್ಲ, ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. शीला की जवानी शोभा की जवानी, ಮತ್ತೊಂದ್ಸರಿ ಹೇಳ್ರಿ. शीला की जवानी शोभा की जवानी, ಏ ಜೋರಾಗಿ ಹೇಳ್ರಿ. शीला की जवानी शोभा की जवानी. ಅಯ್ಯಯ್ಯೋ ಏನು ಸ್ವಾಮಿ, ಶೀಲಾಕಿ ಜವಾನಿ ಓಕೆ, ಈ ಶೋಭಾಕಿ ಜವಾನಿ ಯಾಕೆ? ಓ ಹಂಗ, ಹೋಗ್ಲಿ ಬಿಡ್ರಿ. ಮಿನಿಸ್ಟ್ರಿ ಇದ್ದಾಗ ಕೆಲಸ ಮಾಡದಿದ್ರು ಪರವಾಗಿಲ್ಲ, ಇಂಥ ಮಾತ್ರ ಭಾರಿ ಮಾತಾಡ್ತೀರಿ. ಇವಾಗ ಶೋಭಕ್ಕನ್ ಮೀಟ್ ಆಗಿ ಬರ್ತೀನಿ. ಎಲ್ಲಿ ಹೋದ್ರು ನಮ್ಮ ಶೋಭಕ್ಕ? ಇಡೀ ಬೆಂಗಳೂರು ಹುಡುಕಿದ್ರೆ ಸಿಕ್ಲ್ವಲ್ಲ. ಏನಿದು ಯಾರ ಕುಂತಾರ್ಲಿಲ್ಲ? ಐ ನಮ್ಮ ಶೋಭಾ ಮೇಡಮ್ ಎಟ್ಟಿ ಜಿನಿಲ್ಲ ಅದರಲ್ಲ. ಓ ಹೋ ಅರ್ಥವಾಯ್ತು, ಯಾಗ ಮತ್ತೆ ಮುಂದೆ ಬರೆದಿದೆ. ನಮ್ಮ ಡಿ ಜಿ ಸಾಹೇಬ್ರು ನಿನ್ ನೋಡಿದ್ರ ನಮ್ಮ ಗುಂಡು ಮಿನಿಸ್ಟರು ರೇಣುಕಾಚಾರ್ಯ ಜೊತೆ ಯಾಗ ಮಾಡಿದ್ರು, ಇವತ್ತು ನಮ್ಮ ಶೋಭಕ್ಕನ್ ಜೊತೆ ಯಾಗ ಮಾಡ್ತಿದ್ದಾರೆ. ಓ ಹೋ ಇವ್ರ ಪ್ಲಾನ್ ಎಲ್ಲ ಅರ್ಥ ಆಯ್ತು, ಮತ್ತೆ ಸಿಎಂ ಕುರ್ಚಿಗೆ ಟ್ರೈ ಮಾಡಕತ್ತಾರ ಏನ್ರಿ? ಹೋಗ್ಲಿ ಬಿಡ್ರಪ್ಪ, ಈ ಯಾಗ ಪಾಗ ಅವ್ರ ಪರ್ಸನಲ್ ವಿಚಾರ, ಪಾಪ ಮಾಡ್ರೆ ಮಾಡ್ಲಿ ಬಿಟ್ರೆ ಬಿಡ್ಲಿ, ನಮಗೇನಾಗ್ಬೇಕು. ಅಂದಾಗೆ ಸಿಎಂ ಆಗೋ ವಿಚಾರ ಏನಾಯ್ತಂತ ಮತ್ತೊಂದ್ಸಲ ಕೇಳಬಿಡೋಣ. ಎಟಿಜಿ ಮತ್ತೆ ಸಿಎಂ ಆಗೋದು ಗ್ಯಾರಂಟಿ ಅಂತಲ್ರಿ? ಹಂಗಂತ ನಾನು ಹೇಳಿಲ್ರಪ್ಪ, ನಮ್ಮ ಈಶೋ ಅಂಕಲ್ ಹೇಳಿದ್ರು ಅವ್ರು ಸ್ವತಂತ್ರ ಹತ್ರ ಏನು ಬೇಕಾದ್ರೂ ಆಗ್ಬೋದಂತ. ನನ್ನ ಕೈ ಸ್ವಾತಂತ್ರ್ಯ ಏನಿಲ್ಲ, ನಾವು ನಿರ್ಧಾರ ತಗೊಳ್ಳೋದಕ್ಕೆ. ಪಾರ್ಟಿ ಆದೇಶ ಇದು ಸುಪ್ರೀಂ. ಬಿಡಬೇಕು ಅಂತ ಹೇಳಿದ್ರೆ ಬಿಟ್ಟಿದ್ದೇವೆ, ಮಾಡಬೇಕು ಅಂದರೆ ಮಾಡ್ತೇವೆ. ಓ ಹೋ ಹಂಗ ಒಟ್ಟಿನಲ್ಲಿ ಟ್ರೈ ಮಾಡಕತ್ತೀರಿ. ಅದು ಇರಲಿ, ಮತ್ತೇನ್ರಿ ರಾಮುಲೊಂದು ಹಿಂಗೆ ಆಗ್ಬಿಡ್ತು. ಶ್ರೀರಾಮುಲು ಅವ್ರಿಗೆ ನಾವು ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದು, ಬಳ್ಳಾರಿ ಅಭಿವೃದ್ಧಿ ಕಡೆ ನಾವು ಗಮನ ಕೊಡಲಿಲ್ಲ, ಪೂರ್ತಿ ಅವ್ರ ಮೇಲೆ ಬಿಟ್ಟಿದ್ದು. ಯಾವುದೋ ಒಂದು ತಪ್ಪು ಗ್ರಹಿಕೆಯಿಂದ ಅವ್ರು ಹೊರಗಡೆ ಹೋಗಿದ್ದಾರೆ. ಅವ್ರ ಜೊತೆಗೆ ಇದ್ದಂಥ ಉಳಿದೆಲ್ಲ ಶಾಸಕರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಶ್ರೀರಾಮುಲು ಒಂದು ಪ್ರತ್ಯೇಕ ಪಕ್ಷವನ್ನು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಓಕೆ, ಏನಾದರೂ ಮಾಡ್ರಿ, ನಿಮಗೆ ಬಿಟ್ಟು ವಿಷಯ. ಅಲ್ಲಿ ಸಿಎಂ ಸ್ಮೈಲ್ ಗೌಡ್ರು ಅದರ ಮೀಟ್ ಆಗಿಬಿಡ್ತೀನಿ. ಸಾಹೇಬ್ರ, ಅಂದಾಗೆ ಪರಿಷತ್ ಚುನಾವಣೆ ಬಂತು, ಹೆಂಗದ್ರಿಪ್ಪ? ಪಕ್ಷದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಆದ ಕಾರಣ ಯಾರೆಲ್ಲ BJP ಪಕ್ಷದಲ್ಲಿರುವಂಥವರು, ಯಾರೆಲ್ಲ BJP ಪಕ್ಷವನ್ನು ಬೆಂಬಲಿಸೋರು, ಅವರೆಲ್ಲ ನಮ್ಮ ಪಕ್ಷಕ್ಕೆ ಮತ ಚಲಾವಣೆ ಮಾಡ್ತಾರೆ ಮತ್ತು ಅಧಿಕೃತವಾಗಿ ಒಳ್ಳೆಯ ಅಂತರದಿಂದ ಗೆಲ್ತೇನೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಓಹೋ ಹಂಗ, ಮತ್ತೇನು ಕುಮಾರಸ್ವಾಮಿ ರೆಸಾರ್ಟು ರಾಜಕೀಯ ಎತ್ತಾಕೊಂಡು ಹೋಗೋದು ಏನೇನೋ ಅಂತಾರಲ್ಲ? ನಾನು ಭಾರಿ ಸ್ಪಷ್ಟವಾಗಿದ್ದೇನೆ, ಯಾವುದೇ ರೀತಿಯ ಆತಂಕಗಳು ನಮ್ಮ ಮುಂದೆ ಇಲ್ಲ. ಓ ಆತಂಕದಲ್ಲಿ ಇಲ್ವಾ? ವೆರಿ ನೈಸ್ ವೆರಿ ನೈಸ್. ಮತ್ತು ನಮ್ಮ ಯಾವುದೇ ಶಾಸಕರು ಇವತ್ತಿನ ದಿನದಲ್ಲಿ ಆ ರೀತಿ ಇನ್ನೊಬ್ಬರಿಂದ ಅಪಹರಣಕ್ಕೊಳಗಾಗುವಂಥ ಅಥವಾ ಖರೀದಿಗರಾಗುವಂಥವ್ರು ಯಾರು ಇಲ್ಲ ಅಂತ ಹೇಳುವಂಥ ನನ್ನ ಭಾರಿ ಸ್ಪಷ್ಟವಾದಂಥ ಅಭಿಪ್ರಾಯ ಇದೆ. ಅದಿರಲಿ, ಇವಾಗ ಅದೇನೋ ಹಾಲಿನ ರೇಟ್ ಹೆಚ್ಚಿಗೆ ಮಾಡ್ತಾರಂತಲ್ಲ, ಯಾಕೆ? ಹಾಲಿನ ದರ ಏರಿಕೆ ಬಗ್ಗೆ ಈಗಾಗಲೇ ಬೇಡಿಕೆಗಳು ಬೇರೆ ಬೇರೆ ಯೂನಿಯನ್ನಿಂದ ಬಂದಿವೆ. ಇವತ್ತು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು ಹಾಲಿನ ದರ ಏರಿಸಬೇಕು ಅಂತ ಬಂದಿದ್ದಾರೆ. ಓಹೋ, ದಕ್ಷಿಣ ಕನ್ನಡದವ್ರು ಬಂದಿದ್ದಕ್ಕೆ ಹೆಚ್ಚು ಮಾಡ್ತೀರಿ ಮತ್ತೆ? ನಾವು ಇದನ್ನು ಪರಿಶೀಲನೆ ಮಾಡ್ತೇವೆ, ಎಲ್ಲ ಅಧ್ಯಯನಗಳನ್ನು ಮಾಡಿ ಇವತ್ತಿನ ಉತ್ಪಾದನಾ ವೆಚ್ಚ ಎಷ್ಟು ಮತ್ತು ಇವತ್ತು ಕನ್ಸ್ಯೂಮರ್ಸ್ಗೆ ಆಗುವಂಥ ತೊಂದರೆಗಳೇನು, ಇದನ್ನೆಲ್ಲವನ್ನು ಅಧ್ಯಯನ ಮಾಡಿ ಮುಂದೆ ನಿರ್ಧಾರವನ್ನು ತಗೊಳ್ತೀವಿ ಒಂದು 15 ದಿನದೊಳಗೆ. ಓಕೆಪ್ಪ, ಒಂದು ವೇಳೆ ಮಾಡಿದ್ರೆ ಎಷ್ಟು ಮಾಡ್ತೀರಿ? 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂಥವ್ರು ಇವತ್ತು ನನ್ನ ಮುಂದೆ ಇಟ್ಟಿದ್ದಾರೆ. 5 ರೂಪಾಯ? ಏನ್ರಿ ಸಾಹೇಬ್ರ ನಕ್ಕಂತ ಹೇಳ್ತಿರಲ್ಲ, ನಾವೆಲ್ಲ ಅಲ್ಕು ಹಾಲು ಕುಡಿಬೇಕಲ್ಲ ಮತ್ತೆ? ಓಕೆ ನನ್ನ ಕನ್ನಡ ಕುಲಗುಡಿ ಬಂದವ್ರೆ, ಇವತ್ತಿಗೆ ಇಷ್ಟು ಸಾಕು, ಬರ್ತೀನಿ, ಬೈ ಬೈ. ಓಕೆ, ಕೇಳಿದ್ರ ಪೀಪಲ್, ಇವರ ಟ್ರಿಕ್ ಗಿಮಿಕ್ ಎಲ್ಲಾನು ಇದ್ದದ್ದೆ. ಓಕೆ ಫೈನ್, ಇವಾಗ ನಡೀಕಂತ ನನ್ನ ರೆಡ್ ಹೈ ಅಂಡ್ ಕಾರ್ನ ಐಚೆ ತೆಗಿತೀನಿ. ಕನಕ್ಪುರಾಗ ಹೋಗಿ ಬೇಸೆ ಒಬ್ಬಟ್ಟು ತಿನ್ಕೊಂಬರೋಣ, ಹಸು ತುಪ್ಪ ಹಾಕಿಸ್ಕೊಂಡು ಏನಂತೀನೇನೋ. ಓಕೆ ನಡೀಕಂತ ನಡಿ.